ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜನತಾ ನ್ಯೂಸ್ ಕನ್ನಡ. ನಾನು ಆರ್ಯನ್ ಭರದ್ವಾಜ್. ಇವತ್ತು ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಸಂಸದರು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಇವತ್ತು ನಮ್ಮ ಜನತಾ ಅವಾರ್ಡ್ಸ್ 2026 ಕಾರ್ಯಕ್ರಮಕ್ಕೆ ಸರ್ನ ಆಹ್ವಾನ ಮಾಡಲು ಬಂದಿದ್ದು. ಕಾರ್ಯಕ್ರಮದ ಕುರಿತಾಗಿ ಎರಡು ಮಾತನ್ನ ಹೇಳ್ತಾರೆ ಸರ್. ಜನತಾ ನ್ಯೂಸ್ ಕನ್ನಡ ಟಿವಿ ಚಾನೆಲ್ ಹೊಸದಾಗಿ ಲಾಂಚ್ ಆಗ್ತಾ ಇರೋದು ಬಹಳ ಸಂತೋಷದ ವಿಚಾರ. ಇದು ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಹೆಚ್ಚು ಇವತ್ತು ಟಿ ವಿ ನ್ಯೂಸ್ ಚಾನೆಲ್ ಬರ್ತಾ ಇದೆ. ಸೊ ಇದು ಕೂಡ ಒಂದು ಸ್ಪರ್ಧಾತ್ಮಕ ಒಂದು ಮಾಧ್ಯಮ ಆಗಿದೆ. ಅದರಲ್ಲೂ ಕೂಡ ಇಂಥ ಸಂದರ್ಭದಲ್ಲಿ ಇವತ್ತು ಮಾಧ್ಯಮ ಅನ್ನೋದು ಕೂಡ ನಮ್ಮ ಈ ಜನತಂತ್ರ ವ್ಯವಸ್ಥೆಯಲ್ಲಿ ಅದು 4ನೇ ಆಧಾರ ಸ್ತಂಭ ಆಗಿದೆ. ಅದರಿಂದ ಇವತ್ತು ಮಾಧ್ಯಮದ ಪಾತ್ರ ಸಮಾಜವನ್ನು ಕಟ್ಟುವಲ್ಲಿ, ದೇಶವನ್ನು ಬೆಳೆಸುವಲ್ಲಿ ಬಹಳ ಪ್ರಾಮುಖ್ಯತೆ. ಅದೇ ಏಪ್ರಿಲ್ 11ನೇ ತಾರೀಕು ತಾವೆಲ್ಲ ಜನತಾ ಅವಾರ್ಡ್ ಅನ್ನೋ ಕಾರ್ಯಕ್ರಮವನ್ನು ತಾವಿಟ್ಕೊಂಡಿದ್ದೀರಾ. ಇದರಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದಂಥ ಸಾಧಕರಿಗೆ ಸನ್ಮಾನಿಸುವಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಲಿಕ್ಕೆ ಬಂದಿದ್ದು ಬಹಳ ಸಂತೋಷ. ಈ ಕಾರ್ಯಕ್ರಮಕ್ಕೆ ನನ್ನ ಶುಭ ಹಾರೈಕೆ. ನಿಮ್ಮ ಜನತಾ ನ್ಯೂಸ್ ಕನ್ನಡ ಟಿ ವಿ ಚಾನಲ್ ಉತ್ತಮವಾದಂಥ ಸೇವೆಯನ್ನು ಮಾಡಲಿ. ಇನ್ನೂ ಈ ಕ್ಷೇತ್ರದಲ್ಲಿ ತಾವೆಲ್ಲ ಬೆಳೀರಿ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯಾಕೆಂದರೆ ಇವತ್ತು ಮಾಧ್ಯಮ ಅನ್ನೋದು ಸಮಾಜದ ಸೇತುವೆಯಾಗಿ ಕೆಲಸ ಮಾಡಬೇಕು, ಸಮಾಜದಲ್ಲಿ ಗೋಡೆಯಾಗಿ ಕೆಲಸ ಮಾಡಬಾರ್ದು. ಮತ್ತು ಸಮಾಜದ ಶುದ್ಧೀಕರಣವನ್ನು ಮಾಡುವಂಥ ನಾವು ಗಮನಹರಿಸಬೇಕು. ಮನರಂಜನೆ ಜೊತೆ ನಾವು ಉತ್ತಮವಾದಂಥ ಸುದ್ದಿಯನ್ನು ಬಿತ್ತರಿಸಬೇಕು. ಒಳ್ಳೆಯದಾಗಲಿ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.